ನಾ ಖಾವುಂಗ ನಾ ಖಾನೇ ದೂಂಗ, ನಾನು ಭ್ರಷ್ಟಾಚಾರದಲ್ಲಿ ತೊಡಗಲ್ಲ ಮತ್ತು ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶನೂ ನೀಡಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂಥ ಮಾತು. ನ ಖಾऊंगा ನ ಖಾನೆ दूंगा. ಆದರೆ ವಾಸ್ತವ ಏನಾಯಿತು? ನರೇಂದ್ರ ಮೋದಿಯವರ ಸ್ನೇಹಿತರಾದಂಥ ಅದಾನಿಯವರ ಭಾರೀ ಬೃಹತ್ ಬೆಳವಣಿಗೆಯ ಹಿಂದೆ ಪ್ರಧಾನಿ ಕಚೇರಿನೇ ಇದೆ ಅನ್ನುವಂಥ ಆರೋಪ ಇದೆ. ಅದಿರಲಿ, ಅದರ ಬಗ್ಗೆ ಬೇರೆ ಚರ್ಚೆ ಮಾಡ್ಬೋದು. ಆದರೆ ದೇಶ ಬಿಟ್ಟು ಓಡಿ ಹೋದಂಥ ನೀರವ್ ಮೋದಿ, ಲಲಿತ್ ಮೋದಿ ಮತ್ತು ಗುಜರಾತಿನ ಹಲವಾರು ಡೈಮಂಡ್ ವ್ಯಾಪಾರಿಗಳು ಮೋದಿಯವರ ಸ್ನೇಹಿತರು. ಅದರಲ್ಲೂ ಈ ನೀರವ್ ಮೋದಿಯ ಅಂಕಲ್ಲು ಮೆಹುಲ್ ಚೋಕ್ಸಿ ಅಂತ ಒಬ್ಬರಿದ್ದಾರೆ. ಅವರನ್ನು ಮೋದಿಯವರು ಮೆಹುಲ್ ಭಾಯ್ ಅಂತ ಕರೀತಾರೆ. कितना ही बड़ा शोरूम होगा, हमारे मेहुल भाई यहाँ बैठे हैं, हमारे मेहुल भाई यहाँ बैठे हैं, हमारे मेहुल भाई यहाँ बैठे हैं, लेकिन वो जाएगा. ಅವ್ರದ್ದಂತೂ ರೋಚಕ ಕಥೆಗಳಿವೆ. ಅವೆಲ್ಲದರ ಬಗ್ಗೆನೂ ಇನ್ನೊಂದು ಸರಿ ಮಾತಾಡೋಣ. ಆದರೆ ಈಗ ಮಾತಾಡ್ತಾ ಇರೋದು ರಾಜೇಶ್ ಮೆಹ್ತಾ ಬಗ್ಗೆ. ನಿಮ್ಮೆಲ್ರಿಗೂ ಹರ್ಷದ್ ಮೆಹ್ತಾ ಗೊತ್ತಿರ್ಬೋದು. ಆದರೆ ಈ ರಾಜೇಶ್ ಮೆಹ್ತಾ ಇದು ಮಾರ್ಕೆಟಲ್ಲಿ ಬಂದಿರುವಂಥ ಹೊಸ ಪಿಕ್ಚರ್ ಅಲ್ಲ. ಈತ ನರೇಂದ್ರ ಮೋದಿಯವರ ಪುರಾತನ ಸ್ನೇಹಿತರಲ್ಲಿ ಒಬ್ಬರು, ಗುಜರಾತಿ ಮೂಲದ ಬೆಂಗಳೂರು ಸ್ನೇಹಿತ. ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನುವ ಈತನ ಕಂಪನಿ 5 ವರ್ಷಗಳಲ್ಲಿ ಸುಮಾರು 15 ಲಕ್ಷ ಕೋಟಿ ಆದಾಯ ಇದೆ ಅಂತ ತೋರಿಸಿದೆ. ಅಬ್ಬಾ, ಇಷ್ಟೊಂದು ಆದಾಯನ ಅಂತ ಅಂದ್ಕೋಬೇಡಿ, ಇದೊಂದು ದೊಡ್ಡ ಹಗರಣ. ಷೇರುಪೇಟೆಯಲ್ಲಿರ್ತಕ್ಕಂಥ ಇಂತಹ ಕಂಪನಿಗಳ ಮೇಲೆ ನಿಗಾ ಇಡೋದಕ್ಕೆ ಸೆಬಿ ಅಂತ ಒಂದು ಸರ್ಕಾರಿ ಸಂಸ್ಥೆ ಇದೆ. ಆ ಸರ್ಕಾರಿ ಸಂಸ್ಥೆ ತನಿಖೆ ಮಾಡಿ ತಾನೇ ಬೆಚ್ಚಿಬಿದ್ದಿದೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಘೋಷಿಸಿದಂಥ ಆದಾಯದ 99% ಸುಳ್ಳು ಅಂತ ಸೆಬಿ ಹೇಳ್ತಾ ಇದೆ. ಈ ರೀತಿ ನಕಲಿ ಆದಾಯನ ತೋರಿಸಿದ್ದು ಹೇಗೆ ಅನ್ನುವಂಥ ವಿಚಾರ ಅದು ಕೂಡ ನಾವು ಚರ್ಚೆ ಮಾಡಬೇಕಿರೋದೆ. ಆದರೆ ಇಂಥ ನಕಲಿ ಆದಾಯದಿಂದ ಅವ್ರಿಗಾಗೋ ಲಾಭ ಇದೆಯಲ್ಲ, ಅದು ಗಾಬರಿಗೊಳಿಸುತ್ತೆ. ವಾಲ್ಕಂಬಿ ಅನ್ನುವಂಥ ಪ್ರಪಂಚದ ಅತಿ ದೊಡ್ಡ ಒಂದು ಗೋಲ್ಡ್ ವ್ಯವಹಾರದ ಸ್ವಿಸ್ ಕಂಪನಿ ಇದೆ. ಆ ಕಂಪನಿ ಜೊತೆಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಮಾಡಿದೆ ಅಂತ ಒಂದು ಬೃಹತ್ ವ್ಯವಹಾರದ ಬಗ್ಗೆ ಹೇಳಲಾಯಿತು. ಆದರೆ ಅದನ್ನು ನೋಡಿದ್ರೆ ಯಾವುದೇ ಇನ್ವಾಯ್ಸ್ ಇಲ್ಲ, ಗ್ರಾಹಕರ ದಾಖಲೆಗಳಿಲ್ಲ ಅಥವಾ ಸ್ಟಾಕ್ ವಿವರಗಳೇ ಇಲ್ಲ. ಆದರೆ ಯಾರಾದರೂ ಒಬ್ಬರು ಸಣ್ಣ ವ್ಯಾಪಾರಿ ಅವರೇನಾದರೂ ಇಂಥದನ್ನು ಮಾಡಿಬಿಟ್ರೆ ಅವ್ರ ಮೇಲೆ ಎಲ್ಲಿಲ್ಲದೆ ಇರತಕ್ಕಂಥ ತನಿಖೆ ನಡೆಯೋದೇನು, ನೋಟಿಸ್ ಕೊಡೋದೇನು, ಕೇಸ್ ಹಾಕೋದೇನು, ಇವೆಲ್ಲ ನಡೆದುಬಿಡುತ್ತೆ. ಈ ರಾಜೇಶ್ ಎಕ್ಸ್ಪೋರ್ಟ್ಸು ಇದನ್ನೆಲ್ಲ ಒಂದು ದಿನದಲ್ಲಿ ಮಾಡಿರ್ತಕ್ಕಂಥ ಮಾಯಾಮಂತ್ರ ಅಲ್ಲ. ಹಲವಾರು ವರ್ಷಗಳ ಕಾಲ ಇಂಥ ಕಳ್ಳ ವ್ಯವಹಾರ ನಡೀತಾನೆ ಇತ್ತು, ಯಾರೂ ಗಮನ ಹರಿಸಿರಲಿಲ್ಲ. ಆದರೆ ಈಗ ಕೆಲವು ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚಿ ಕೇಸ್ ಹಾಕ್ಬಿಟ್ಟಿದ್ದಾರೆ. ಕೇಸ್ ಹಾಕಿದ ಮೇಲೆ ಬೇರೆ ದಾರಿ ಇಲ್ಲದೆ 2026 ಜೂನ್ 3ನೇ ತಾರೀಕು ಸೆಬಿ ಸಂಸ್ಥೆ ಕಂಪನಿ ಅಧ್ಯಕ್ಷ ರಾಜೇಶ್ ಮೆಹ್ತಾ ಮತ್ತು ರಾಜೇಶ್ ಎಕ್ಸ್ಪೋರ್ಟ್ಸನ್ನು ಷೇರು ಮಾರುಕಟ್ಟೆಯಿಂದ ನಿಷೇಧ ಮಾಡಿಬಿಟ್ಟಿದೆ. 109 ಪುಟಗಳ ದೀರ್ಘ ಆದೇಶ ಬಂದ್ಬಿಟ್ಟಿದೆ. ಇದಾದ ಮೇಲೆ ಕಂಪನಿದು ಶೇರ್ ಬೆಲೆ ಒಂದೇ ದಿನದಲ್ಲಿ 100ಕ್ಕೆ 80 ಭಾಗ ಕುಸಿದೋಗ್ಬಿಟ್ಟಿದೆ. ಇದರ ಮೇಲೆ ಹೂಡಿಕೆ ಮಾಡಿದಂಥವರು 12,726 ಕೋಟಿ ಕಳ್ಕೊಂಡಿದ್ದಾರೆ. ಗೋಲ್ಮಾಲ್ ಮಾಡಿದ್ದು ನರೇಂದ್ರ ಮೋದಿಯವರ ಸ್ನೇಹಿತರು. ಆದರೆ ನಷ್ಟ ಸಣ್ಣ ಪುಟ್ಟ ಹೂಡಿಕೆದಾರರಿಗೆ. ಅವ್ರಿಗಷ್ಟೇ ಇಲ್ಲ, ಸರ್ಕಾರಿ ಸಂಸ್ಥೆ LICಗೂ ನಷ್ಟ. ಯಾಕೆಂದರೆ LIC ಈ ಕಂಪನಿಯಲ್ಲಿ 2,000 ಕೋಟಿ ರೂಪಾಯಿಗೂ ಜಾಸ್ತಿ ಹೂಡಿಕೆ ಮಾಡಿತ್ತು. ಈಗೇನಾಯಿತು? ಶೇರ್ ಬೆಲೆ ಕುಸಿದೋಗಿದ್ರಿಂದ LICಗೆ 1,600 ಕೋಟಿ ರೂಪಾಯಿ ನಷ್ಟ ಬಂತು. ಈ ರೀತಿ ವಂಚಕರಿಂದ ಉಂಟಾಗುವಂಥ ಇಂಥ ನಷ್ಟಗಳ ಭಾರವನ್ನು ದೇಶ ಮತ್ತು ಸಾಮಾನ್ಯ ಜನ ಇದನ್ನು ಭರಿಸಬೇಕಾಗಿದೆ. ಒಂದು ಸಾರಿ ಊಹೆ ಮಾಡಿ, ಸುಮಾರು 15 ಲಕ್ಷ ಕೋಟಿ ಮೊತ್ತದ ನಕಲಿ ಆದಾಯ ತೋರಿಸಿರೋದು ವರ್ಷಗಳ ಕಾಲ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಹೀಗೆ. ಬಹುಶಃ ಎಲ್ಲ ಗೊತ್ತಿದ್ದೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ವಾ? ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕೂ ರಾಜೇಶ್ ಮೆಹ್ತಾ ದೀರ್ಘಕಾಲ ನರೇಂದ್ರ ಮೋದಿಯವರ ಸಂಪರ್ಕದಲ್ಲಿದ್ದವರು, ಸ್ನೇಹಿತರು ಅನ್ನೋದಕ್ಕೂ ಸಂಬಂಧ ಇದೆಯಾ? ಮೆಹುಲ್ ಚೋಕ್ಸಿ, ಮೆಹುಲ್ ಭಾಯ್ ಮತ್ತು ನೀರವ್ ಮೋದಿಯವ್ರಿಗೆ ನರೇಂದ್ರ ಮೋದಿಯವರಿಗೆ ಯಾವ ರೀತಿ ಸಂಬಂಧ ಇತ್ತು ಅದೇ ರೀತಿ ಸಂಬಂಧ ಇತ್ತಾ? ಇವೆಲ್ಲದರ ಬಗ್ಗೆ ಇನ್ನೂ ವಿವರಗಳನ್ನು ಮತ್ತು ದಾಖಲೆಗಳನ್ನು ಈದಿನ.com ನಿಮ್ಮ ಮುಂದೆ ಇಡಲಿಕ್ಕಿದೆ. ಅದಕ್ಕಾಗಿ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರದಿಂದ ಪ್ರತಿದಿನ ಬಂದು ಈ ಚಾನಲ್ನ ತಪ್ಪದೆ ನೋಡಿ. ಥ್ಯಾಂಕ್ ಯು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.